ಇನ್ನು ಇದೇ ನ್ಯಾಯ ಹೋರಾಟಕ್ಕೆ ಓಡೋಡ್ಕೊಂಡು ಬಂದ ಲಾಯರ್ ಜಗದೀಶ್ ಎಸ್ಐಟಿಯ ವಿರುದ್ಧ ನಿಗಿ ಅಂತ ಕೆಂಡ ಕಾರಿದ ಲಾಯರ್ ಜಗ್ಗಿ ಮಹೇಶ್ ಶೆಟ್ಟಿ ತಿಮರೋಡಿ ಗಡೀಪಾರು ಒಪ್ಪಿತವಲ್ಲ, ಪಾರದರ್ಶಕವಾಗಿ ತನಿಖೆ ನಡೆಯುವಾಗ ಗಡೀಪಾರು ಅನಗತ್ಯ ಅಂದ್ರು. ನ್ಯಾಯ ಹೋರಾಟಕ್ಕೆ ಓಡೋಡಿ ಬಂದ ಲಾಯರ್ ಜಗ್ಗಿ ಎಸ್ಐಟಿಯ ವಿರುದ್ಧ ನಿಗಿ ಕೆಂಡ ಕಾರಿದ ಲಾಯರ್ ಜಗದೀಶ್ ಮಹೇಶ್ ಶೆಟ್ಟಿ ತಿಮರೋಡಿ ಗಡೀಪಾರು ಒಪ್ಪಿತವಲ್ಲ, ಅದನ್ನು ಒಪ್ಕೊಳ್ಳಕ್ ನಾವು ತಯಾರಿಲ್ಲ. ಪಾರದರ್ಶಕವಾಗಿ ತನಿಖೆ ನಡೆಯುವಾಗ ಗಡೀಪಾರು ಅನಗತ್ಯ, ಅನ್ನೆಸೆಸರಿ. ಸೌಜನ್ಯ ಪರ ಹೋರಾಟವನ್ನ ಹತ್ತಿಕ್ಕೋದಕ್ಕೆ ಸಾಧ್ಯವಿಲ್ಲ. ಲಾಯರ್ ಜಗದೀಶ್ ಹೇಳೋದು ಇದನ್ನ. ಎಷ್ಟೇ ಬೆಲೆ ತೆತ್ತಾದರೂ ಸರಿಯೇ, ನಾವು ರೆಡಿ, ವಿ ಆರ್ ರೆಡಿ ಟು ಫೇಸ್. ಸೌಜನ್ಯ ಪರ ಹೋರಾಟದಲ್ಲಿ ಅಂತಿಮ ವಿಜಯ ನಮ್ಮದೇ. ಫ್ರೀಡಂ ಟಿವಿಯಲ್ಲಿ ಲಾಯರ್ ಜಗದೀಶ್ ಎಕ್ಸ್ಕ್ಲೂಸಿವ್ ಆದಂತಹ ಚಿಟ್ ಚಾಟ್. ಫ್ರೀಡಂ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಇವತ್ತು ಆ ಸ್ಥಳದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಸೌಜನ್ಯ ಪರ ಹೋರಾಟ ಇತ್ತು. ಆ ಒಂದು ಹೋರಾಟ ಸಮಿತಿ ಲಾಯರ್ ಜಗದೀಶ್ ರವರನ್ನು ಕೂಡ ಆಹ್ವಾನಿಸಿತ್ತು. ಹಾಗಾಗಿ ಆ ಸ್ಥಳಕ್ಕೆ ಬರ್ತಾರೆ. ಎಸ್ಐಟಿ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅಂದು ಕೂಡಲೇ ನಿಗಿ ಕೆಂಡ ಕಾರ್ತಾರೆ ಕೊತ. ಅಂದ್ರೆ ಎಸ್ಐಟಿ ತನಿಖಾ ತಂಡ ಪಾರದರ್ಶಕವಾಗಿ ಒಂದು ವೇಳೆ ಇನ್ವೆಸ್ಟಿಗೇಷನ್ ನಡೆಸಿದ್ರೆ ಈ ಪ್ರಕರಣ ಸುಖಾಂತ್ಯವನ್ನ ಕಾಣುತ್ತೆ, ಅಸಲಿ ಅಪರಾಧಿಗಳು ಬೆತ್ತಲೆ ಆಗ್ತಾರೆ, ಇನ್ನು ಈ ಹೆಸರಿನಲ್ಲಿ ಒಳಗೆ ಹೋಗ್ತಾ ಇರತಕ್ಕಂತಹ ನಿರಪರಾಧಿ ಜೀವಗಳು ಹೊರಗೆ ಬರ್ತಾವೆ. ಲಾಯರ್ ಜಗದೀಶ್ ಮಾತನಾಡಿರುವಂತಹದ್ದು. ಸೊ ಹಾಗಾದ್ರೆ ಎಕ್ಸ್ಕ್ಲೂಸಿವ್ ಆಗಿ ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ಪಾರದರ್ಶಕವಾಗಿ ಅಂತೂ ಇಲ್ಲ ಸರ್, ಯಾವ SIT ಪಾರದರ್ಶಕತೆ ಇಲ್ಲ. ಬಾಡಿ ಮೇಲೆ ಕ್ಯಾಮ್ರಾ ಹಾಕಲ್ಲ, ಕೈ ಗ್ಲೌಸ್ ಹಾಕಲ್ಲ, ವಾಕಿ ಟಾಕಿ ಬಳಸಲ್ಲ, ಏನ್ ಮಾಡಿದ್ದಾರೆ ಹೇಳಲ್ಲ. ಯಾವ ತನಿಖೆ ಮಾಡ್ತಾವ್ರೆ ಸರ್? ಕೊಲೆಗಾರನ ಬಚಾವ್ ಮಾಡೋ ಕೆಲಸನ SIT ಮುಖ್ಯಸ್ಥ ಮಾಡ್ತಾ ಇದ್ದಾನೆ. ಆ 20 ಜನದಲ್ಲಿ ಎಷ್ಟು ಜನ ಕಳ್ಳರವ್ರೆ ಗೊತ್ತಿಲ್ಲ. ಅದರಲ್ಲಿ ಇಬ್ಬರು ಕಳ್ಳರಲ್ಲಿ ಒಬ್ಬ ಕಳ್ಳ ಆಲ್ರೆಡಿ ಒಂದು 60 ಕೋಟಿ ರೂಪಾಯಿ ಪ್ರಾಪರ್ಟಿಗೆ ಅಡ್ವಾನ್ಸ್ ಕೊಟ್ಟಾನೆ. ಇನ್ನೊಬ್ಬ ಕಳ್ಳ ಭೀಮನ್ ಎದುರಿಸ್ತಾನೆ. ಹೆಣ್ಣು ಮಕ್ಕಳು ವಿಟ್ನೆಸ್ ಹೋದ್ರೆ ಹೇಳಿಸ್ತಾರೆ, ವಿಟ್ನೆಸ್ ಕೊಡೋಕೆ ವಿಟ್ನೆಸ್ ತಗೊಳಲ್ಲ. ಸರ್ ಯಾವ ಸೀಮೆ ಕೆಲಸ ಮಾಡ್ತಾರೆ SIT? ನನ್ನ ತಿಳಿದ ಮಟ್ಟಿಗೆ SIT ವೈಂಡ್ ಅಪ್ ಮಾಡಿ CID ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಒಳ್ಳೇದು ಸರ್. ಐ ಥಿಂಕ್ ಅಂಡರ್ ದ ಲೀಡರ್ಶಿಪ್ ಆಫ್ BK ಸಿಂಗ್ ಅಲ್ಲಿ ಜಾಗ್ರಫಿಕಲ್ ಇನ್ಫ್ಲೂಯೆನ್ಸ್ ಇದೆ. ಬೆಳ್ತಂಗಡಿನಲ್ಲಿ ಕೊಲೆಗಾರರ ಇನ್ಫ್ಲೂಯೆನ್ಸ್ ಮಾಡ್ಬೋದು, ಬೆಂಗಳೂರಿಗೆ ಅದು ಶಿಫ್ಟ್ ಆದರೆ ಒಳ್ಳೇದು ಅಂತ ನನಗನ್ಸುತ್ತೆ ಸರ್. ಇನ್ನು ಕೊನೆಯದಾಗಿ ಸರ್, ಮಹೇಶ್ ಶೆಟ್ಟಿ ತಿಮರೋಡಿಯ ಗಡೀಪಾರ ಆಗಿದೆ. ಸೊ ಸಾರ್ವಜನಿಕರು ಮಹೇಶ್ ಶೆಟ್ಟಿ ಎಲ್ಲಿ ಅಂತ ಕೇಳ್ತಾ ಇದ್ರು, ಆ ಬಗ್ಗೆ ಸರ್ ತಿಮರೋಡಿ ಅವ್ರು ಮಾಡೋದು ಬದಲು ಬೆಳಗ್ಗೆ ಎದ್ರೆ ಹುಚ್ಚುಚ್ಚುವ ಕಮೆಂಟ್ ಕೊಡೋದಕ್ಕೆ ಬಸವನಗೌಡ ಎತ್ತಾಳನ ಗಡೀಪಾರ್ ಮಾಡಬೇಕು, ಎಲ್ಲಿ ಸರ್ ಮಾಡ್ತಾರೆ? ಮಾಡೋಕ್ಕೆ ಕೆಪಾಸಿಟಿ ಇದೆಯಾ? CT ರವಿನ ಮಾಡಬೇಕು, ಎಲ್ಲಿ ಸರ್ ಮಾಡೋಕ್ಕಾಗುತ್ತೆ ಸರ್? ಇದೇನು ಗೊತ್ತಾ ಇವ್ರದ್ದು ಏನೋ ಗಲೀಜ್ ಮಾಡ್ದಾನೆ ಯಾರು ಅಂದರೆ ಮಾಸಲ್ ಬಟ್ಟೆ ಅನ್ನೋದಂಗೆ ಮಹೇಶ್ ತಿಮರೋಡಿ ಅವ್ರು ಸಿಕ್ಕಿದ್ದಾರೆ, ಆ ಥರ ಮಾಡ್ತಾ ಇದ್ದಾರೆ. ಐ ಥಿಂಕ್ ಸಕ್ಸಸ್ಫುಲ್ ಆಗಲ್ಲ ಸರ್. ಅಂತಿಲ್ದ ಮಟ್ಟಿಗೆ ಡೆಫಿನೆಟ್ಲಿ ನನಗೆ ಗೊತ್ತಿಲ್ಲ, ಇನ್ನು ನನ್ನವರೆಗೂ ಬಂದಿಲ್ಲ. ಬಂದರೆ ಡೆಫಿನೆಟ್ ಆಗಿ ಅವರು ದೇ ವಿಲ್ ಅಪ್ರೋಚ್ ಹೈಕೋರ್ಟು. ಡೆಫಿನೆಟ್ ಆಗಿ ಸಂವಿಧಾನಿಕವಾಗಿ ನ್ಯಾಯ ಸಿಗುತ್ತೆ ತಿಮರೋಡಿ ಅವ್ರಿಗೂ. ಸರ್ ಅವರನ್ನ ಗಡೀಪಾರ್ ಯಾವಾಗ ಮಾಡ್ಬೇಕಾ? 20 ವರ್ಷ ಮುಂಚೆ ಮಾಡಿದ್ರೆ ಒಪ್ಕೊಳ್ತಾ ಇದ್ವಿ. ಈಗ ನ್ಯಾಯದ ಪರ ಹೋರಾಟ ಮಾಡ್ತಾ ಇದ್ರೆ ಅವ್ರ ಗಡೀಪಾರು ನಮ್ಮ ವಿರೋಧ ಇದೆ ಸರ್. ಪಾರದರ್ಶಕವಾಗಿ ಅಂತೂ ಇಲ್ಲ. ತನಿಖೆ ಪಾರದರ್ಶಕವಾಗಿ ನಡೆಯುತ್ತಿಲ್ಲ. ಜನಸಾಮಾನ್ಯರಲ್ಲಿ ಗೊಂದಲ ಸೃಷ್ಟಿ ಮಾಡೋ ತರಹ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ ಸಂಘ ಪರಿವಾರದಲ್ಲಿ ಅತ್ಯಂತ ಆಕ್ಟಿವ್ ಆಗಿದ್ದ ಕಾಲಘಟ್ಟ ಒಂದಿತ್ತು 20 ವರ್ಷದ ಹಿಂದೆ. ಆಗ ಏನಾದರೂ ಗಡೀಪಾರ ಆಗಿದ್ರೆ ಅದನ್ನು ಒಪ್ಕೋಬಹುದಾಗಿತ್ತು. ಆದ್ರೆ ಈಗ ಬರಬರುತ್ತಾ ಅವರು ನ್ಯಾಯದತ್ತ ವಾಲಿದ್ರು, ನ್ಯಾಯದ ಪರ ಹೋರಾಟಕ್ಕಿಳಿದ್ರು. ಈಗ ಅವರನ್ನ ಗಡೀಪಾರು ಮಾಡೋದು ಅಂದ್ರೆ ಹೆಂಗೆ? ಇದನ್ನ ಒಪ್ಕೊಳ್ಳಕ್ಕೆ ನಾನು ತಯಾರಿಲ್ಲ. ಸೊ ಸೌಜನ್ಯ ಪರ ಹೋರಾಟ ನಿಲ್ಲೋದಿಲ್ಲ. ಎಷ್ಟೇ ಸಮಸ್ಯೆಗಳಾದರೂ ಕೂಡ ನಾವು ಹೋರಾಟದಲ್ಲಿ ಪಾಲ್ಗೊಳ್ಳುತ್ತೀವಿ. ಇವತ್ತಿನ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಆಹ್ವಾನ ಇತ್ತು. ಆ ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಪಾಲ್ಗೊಂಡ ಆ ಒಂದು ಕ್ಷಣದಲ್ಲಿ ಫ್ರೀಡಂ ಟಿವಿ ಜೊತೆ ಅಭಿಪ್ರಾಯವನ್ನು ಹಂಚಿಕೊಂಡಿದ್ರು ಲಾಯರ್ ಜಗದೀಶ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.